ಸರ್, ಈಗ ವಿಧಾನಸಭೆ ಒಳಗನೆ ದೇಶ ವಿರೋಧಿ ಘೋಷಣೆಗಳು ಯಾವುದೋ ಒಂದು ದೇಶದ ಪರವಾಗಿ ಘೋಷಣೆ ಕೊಡುವಂಥದ್ದು ಅದು ಅಕ್ಷಮ್ಯ ಅಪರಾಧ. ಮತ್ತು ಇಷ್ಟೇ ಅಲ್ಲ, ಅಲ್ಲಿ ರಾಜ್ಯಸಭೆಯಲ್ಲಿ ಚುನಾಯಿತನಾದಂಥ ವ್ಯಕ್ತಿ ಪತ್ರಕರ್ತರ ಮೇಲೇ ಧಮಕಿ ಹಾಕ್ತಾನೆ, ನಡಿರೋ ತಳಿ. ಅಂದರೆ ಇವನ ಪ್ರಚೋದನೆ ಇಲ್ಲಾರ್ದೇ ಆಗಿಲ್ಲ. ಇವನಿಂದ ದೊಡ್ಡ ಶಕ್ತಿ ಇದೆ. ಅದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಸ್ವತಃ ಡಿ.ಕೆ. ಶಿವಕುಮಾರ್ ಹೇಳ್ತಾನೆ, ಮೈ ಬ್ರದರ್ಸ್ಗಳು. ನಮ್ಮ ಮೊನ್ನೆ ಹೇಳಿನ ಹೋದ ವಾರನೇ, ಈ ರಾಜ್ಯದಲ್ಲಿ ಮುಸ್ಲಿಂ ಮೂಲಭೂತವಾದಿಗಳು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವರ ಒಂದು ನೈತಿಕ ಸ್ಥೈರ್ಯ ಹೆಚ್ಚಾಗಿದೆ. ಅವರು ಪೊಲೀಸರಿಗೂ ಅನಿಸ್ತಾ ಇಲ್ಲ, ಅವ್ರಿಗೆ ಯಾವುದೇ ರೀತಿ ಭಯ ಅನ್ನುವಂಥದ್ದು ಹೋಗಿದೆ. ಇವತ್ತೇನೇ ಆದ್ರೂ, ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಏನು ದಬ್ಬಾಳಿಕೆ ಆದ್ರೂ ಸಹ, ಇವತ್ತು ಪೊಲೀಸ್ ಸ್ಟೇಷನ್ದಲ್ಲಿ ಸಹ ಬಿಜೆಪಿಯವರು ಯಾರೇ ಸಾಮಾಜಿಕ ಜಾಲತಾಣದಲ್ಲಿ ಏನೂ ಬರೆದ್ರೂ ರೈಟಿಂಗ್ನಾಗ ತೊಗೊಂಡು ಬಿಡ್ತಾ ಇದ್ದಾರೆ. ಪರಿಸ್ಥಿತಿ ಹಿಂಗಿದೆ. ಇದೇ ರೀತಿ ಕೋಪಕ್ಕೆ ಹೋದರೆ ಕರ್ನಾಟಕದಲ್ಲಿ ಒಂದು ರೀತಿ ದೊಡ್ಡ ಅಶಾಂತಿ ನೆಲೆಯೂರ್ತದೆ. ದೇಶದ್ರೋಹಿಗಳಿಗೆ ಒಂದು ಪ್ರಚೋದನೆ ಕೊಟ್ಟಂಗೆ ಆಗ್ತದೆ. ಇದಕ್ಕೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ತಕ್ಷಣ ಇಂಥವ್ನು ಬಂಧಿಸ. ಅಷ್ಟೇ ಅಲ್ಲ, ರಾಜ್ಯಸಭಾ ಸದಸ್ಯನು ಬಂಧಿಸಬೇಕು. ರಾಜ್ಯಸಭೆಯಲ್ಲಿ ಸಹ ಇವತ್ತು ಅವ್ನಿಗೆ ಪ್ರಮಾಣ ವಚನ ಕೊಡಬಾರ್ದು. ಯಾಕಂದ್ರೆ ನೇರವಾಗಿ ಅವನೇ ಹೊಣೆ ಅನ್ನೋದಕ್ಕೆ ನಮ್ಮ ಎಲ್ಲ ದೃಶ್ಯ ಮಾಧ್ಯಮಗಳನ್ನ ನಾವು ನೋಡಿದ್ದೀವಿ. ಒಂದು ವೇಳೆ ಅವನು ದೇಶಭಕ್ತನಾಗಿದ್ದರೆ, ಒಂದು ವೇಳೆ ದೇಶದ ಅನ್ನ ತಿನ್ನುವಂಥ ಅವ್ರ ಅಪ್ಪಗೇನೆ ಅವನು ಹುಟ್ಟಿದ್ರೆ ಅವನ ಕಪಾಳಿ ಕೊಡ್ಬೇಕಾಯ್ತಲ್ಲ, ಮಗನೇ ನಾವು ಭಾರತದ ಅನ್ನ ತಿಂತೀವಿ ಸೊಳ್ಳೆ ಮಗನೇ ಅನ್ಬೇಕಾಯ್ತು. ಅದು ಇಲ್ಲ ಅಂದ್ರೆ ಅವನದೇ ಸಪೋರ್ಟ್ ಇದೆ. ಸರ್ಕಾರದಿಂದ ತುಷ್ಟೀಕರಣ ರಾಜಕಾರಣ ನಡೀತಿದೆ ಅಂತ ಹೇಳ್ತಾ ಇದ್ರಿ, ಅದು ಪೂರ್ವಕವಾಗಿ ನಡೀತಿದೆ ಸರ್. ಪಾಕಿಸ್ತಾನ ಏಜೆಂಟ್ ರಂಗೆ ಸರ್ಕಾರ ನಡೆದಿದೆ. ಮುಸ್ಲಿಮರ ತುಷ್ಟೀಕರಣ ಎಲ್ಲಿಗೆ ಹೋಗಿದೆ ಅಂದ್ರೆ, ಮೊನ್ನೆ ನೋಡಿದ್ರಲ್ಲ, ಇದರಲ್ಲಿ ರಾಮನಗರ ವಕೀಲರ ಮೇಲೇ ಒಬ್ಬ PSI ಸಹಿತ ಒಂದು 40 ಮಂದಿ ಮೇಲೆ, ಅಂದ್ರೆ ಅವ್ರಿಗೆ ಧೈರ್ಯ ಇದೆ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ನಮ್ಮ ಹಿಂದಿದ್ದಾರೆ. ನಾವು ಈ ರಾಜ್ಯದಲ್ಲಿ ಏನು ಬೇಕಾದ ಬೆಂಕಿ ಹಚ್ಚಿದ್ರೆ ಯಾರೋ ಕೇಳೋದಿಲ್ಲ ಅಂತ. ಅದಕ್ಕೆ ಕಾರಣ ಈ ಒಂದು ಮುಸ್ಲಿಂ ಮೂಲಭೂತವಾದಿಗಳನ್ನು ಬೆಂಬಲಿಸುವ ಸರ್ಕಾರ. ಈ ರೀತಿ ಪ್ರಕರಣ ಆದಾಗ ನಿಮ್ಮ ಈ ಜಿಲ್ಲೆಯಲ್ಲಿ ಒಬ್ಬ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವಂತ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದಾಗ ಇದೇ ಡಿ.ಕೆ. ಶಿವಕುಮಾರ್ ನಿಮ್ಮ ಮೇಲೆ ಒಂದು ರೀತಿ ದಾಳಿಯನ್ನು ಮಾಡಿದ್ರು. ಎಲ್ಲರೂ ಕೂಡ ಮಾಡಿದ್ರು, ಎಂ.ಬಿ. ಪಾಟೀಲ್ ಮಾಡಿದ್ರು, ಎಲ್ಲರೂ ಮಾಡಿದ್ರು. ಈಗ ಈ ಮೊನ್ನೆನೂ ರಾಮನಗರದಲ್ಲಿ ಆದ್ರೂ ಅವರು ಕ್ಷಮೆ ಅವ್ರು ಮಾಡಿಬಿಟ್ಟಿದ್ರು ಅವರು. ಆದ್ರೆ ಅಲ್ಲಿ ಒತ್ತಡ ಬಂತು ಡಿ.ಕೆ. ಶಿವಕುಮಾರ್ಗೆ. ಡಿ.ಕೆ. ಶಿವಕುಮಾರ್ ಅಸ್ತಿತ್ವನೇ ಅಳೆಗಾಡ್ಲಕತ್ತು. ಹಿಂದುತ್ವ ಅನ್ನೋಂಥದ್ದು ಮಂಡ್ಯ, ರಾಮನಗರ ಈ ಭಾಗದಲ್ಲಿಯೂ ಏನು ಕುಮಾರಸ್ವಾಮಿ ಅವ್ರು ಬಂದ ಮೇಲೆ, ಒಂದು ದೊಡ್ಡ ಶಕ್ತಿ ಬಂದ ಮೇಲೆ ಭಯಪಟ್ಟು ಸಸ್ಪೆಂಡ್ ಮಾಡುವಂಥ ಅನಿವಾರ್ಯತೆ ಬಂತು. ಅವ್ನು ಗುಂಡಾ ಆ್ಯಕ್ಟ್ದಾಗ ಅವನನ್ನು ನಾವು ಇವತ್ತು ಮಾಡ್ತೀವಿ ಅಂತೇಳಿ ಸದನಕ್ಕೆ ಭರವಸೆ ಕೊಡೋರು. ಅವರು ಯಾವ ಭರವಸೆ ಕೊಡ್ಲಿಕ್ಕೆ ತಯಾರಿರಲಿಲ್ಲ. ಎಂದು ಅಲ್ಲಿ ಜನ, ಇಡೀ ಹಿಂದೂ ಜನ ಜಾಗೃತಿ ಆಯಿತು. ಅದರಿಂದಲೇ ರಾಮನಗರದಲ್ಲಿ 2 ಕ್ರಮ ಅದು. ಒಂದು ಸಸ್ಪೆನ್ಷನ್ ಆಯಿತು, ಒಂದು ಅವನ ಮೇಲೆ ಗುಂಡಾ ಆ್ಯಕ್ಟ್ರನ್ನ ಇದು ಮಾಡಿ ಗಡಿಪಾರು ಮಾಡ್ಬೇಕಂತ 2 ಬೇಡಿಕೆನ ಇಟ್ಟಿದ್ದೆ ನನ್ನ ಭಾಷಣದಲ್ಲಿ. ಅವು 2 ಈಡೇರಲಿಕ್ಕೆ ಕಾರಣ ಅಂದ್ರೆ ಅಲ್ಲಿ ನಮ್ಮ ದೇಶಭಕ್ತರು ಜಾಗೃತಿ ಆಗ್ತಾರೆ ಅಂತ ಸಂದೇಶ ಡಿ.ಕೆ. ಶಿವಕುಮಾರ್ ಹೋದ್ಮೇಲೆ ಅವರ ಬ್ರದರ್ಸ್ನು ಸಹ ಕೈ ಬಿಟ್ಟು ತನ್ನ ಸ್ವಾರ್ಥತಿರೋ ಪರಮಾರ್ಥತಿರೋ ಮಾಡಿದ್ರು. ಕೊನೆ ಪ್ರಶ್ನೆ ಸರ್, ಸರ್ಕಾರ ಯಾವ ರೀತಿ, ಅಂದ್ರೆ ಸರ್ಕಾರದ ವಿರುದ್ಧವಾಗಿ ಪ್ರತಿಪಕ್ಷ ಯಾವ ರೀತಿ ಹೋರಾಟವನ್ನು ಮಾಡುತ್ತೆ? ಇವತ್ತು ಈಗಾಗಲೇ ನಮ್ಮ 2 ಮಾನ್ಯ ವಿರೋಧ ಪಕ್ಷ ನಾಯಕರು ನಮ್ಗೆ ಕರೆ ಕೊಟ್ಟಾರೆ. ಇಲ್ಲಿಂದ ನಮ್ಮ ರಾಷ್ಟ್ರಧ್ವಜವನ್ನು ತಗೊಂಡು ಹೋಗಿ ನಾವು ಮುಂದೆ ಸದನದಲ್ಲಿ ಈ ಸರ್ಕಾರ ಮುಸ್ಲಿಂ ಮೂಲಭೂತವಾದಿಗಳಿಗೆ ಬೆಂಬಲ ಕೊಡುವಂಥ ಸರ್ಕಾರ ಅನ್ನೋದು ನಿನ್ನೆಯ ಒಂದು ಘಟನೆ. ಮತ್ತು ಪತ್ರಕರ್ತರ ಮೇಲೆ ಒಂದು ರೀತಿ ಅವ್ನು ಮಾತನಾಡುವಂಥದ್ದು ಏನು ಸ್ಟೈಲ್ ಇತ್ತು, ಗುಂಡಾಗಿರಿ. ಇದನ್ನು ಕಠಿಣ ಕ್ರಮ ಅಂತೇಳಿ ಹಿಂದೆ ನಮ್ಮ ಕಠಿಣ ಕ್ರಮ ತೊಗೊಂಡಂಗೆ ತೊಗೋಬಾರ್ದು, ಕಠಿಣವಾಗಿ ತೊಗೋಬೇಕು. ಇವ್ರು ನಿಜವಾಗಿಯೂ ದೇಶಭಕ್ತಿ ಇದ್ದರೆ ಕಾಂಗ್ರೆಸ್ನವ್ರಿಗೆ, ಇವರು ದೇಶಭಕ್ತಿಯ ಏನಾದರೂ ಸ್ವಲ್ಪ ಆದ್ರೂ ಲವಲೇಸಿದ್ರೆ ಅವ್ರ ಮ್ಯಾಗ ಕ್ರಮ ತಗೋಬೇಕು. ಆ ರಾಜ್ಯಸಭಾ ಸದಸ್ಯನಿಗೆ ರಾಜೀನಾಮೆ ಕೊಡಿಸ್ಬೇಕು. ನೀನು ಇಂಥ ಕೆಲಸ ಮಾಡಿ ತಪ್ಪತ್ತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.